ಈ ಸಿ ಎಮ್ ಸಿರಿಗೆ ಒಂದು ಟವಲ್ ಹಾಕ್ಬೋದು ಅನ್ನುವಂಥ ಮಾತು ಅವ್ರ ತಲೆಯಲ್ಲಿ ಇರ್ಬೋದು. ಯಾಕಂದರೆ ಅವರು ಮಹತ್ವಾಕಾಂಕ್ಷಿ ಇದ್ದಾರೆ, ಏನು ದೊಡ್ಡದಾಗಪ್ಪ ಇದು ಅವಕಾಶ ಸಿಕ್ಕದ ನಾವು ಮಾಡ್ಕೋಬೇಕಂತೇಳಿ. ಹೀಗಾಗಿ ಪಟ್ಟಣವ್ರಿಗೆ ಅವಕಾಶ ಸಿಗ್ಬೋದಾ ಅನ್ನುವಂಥದ್ದು. ಅದೇ ಕಾಲಕ್ಕೆ ಪಟ್ಟಣವ್ರಿಗೆ ಕೊಟ್ಟು ಸತೀಶ್ ಅವ್ರಿಗೂ ಕೊಟ್ಟು ಮತ್ತು ಲಕ್ಷ್ಮಣ ಸವದಿಗೆ ಕೊಡ್ತಾರಾ ಅನ್ನುವಂಥದ್ದು. ಒಂದು ವೇಳೆ ಹಂಗೆ ಕೊಡಲಿಲ್ಲ ಅಂತಂದ್ರೆ ನಿಶ್ಚಿತವಾಗಿ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲೇ ಮರಳಿ ಬಿ ಜೆ ಪಿ ಹೋಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಏನು ಕಾರಣ ಇರಬೇಕು ನಾವಿಲ್ಲ ಅಂತ ಅವ್ರಿಗೂ ಇರ್ತದೆ. ಹೌದು, ಕ್ಷೇತ್ರದ ಅಭಿವೃದ್ಧಿಗಾಗಿ ಫಂಡ್ ಸಾಕಷ್ಟು ರಿಲೀಸ್ ಮಾಡಿದ್ದಾರೆ. ಆದರೂ ಅವ್ರಿಗೂ ಅಪೇಕ್ಷೆಪ್ಪ ನಾವು ಮಿನಿಸ್ಟರ್ ಆಗಬೇಕಂತೇಳಿ. ಅದರಲ್ಲೂ ಈಗ ಜಾರಕಿಹೊಳಿ ವರ್ಸಸ್ ಸೌದಿ ಬೆಳಗಾವಿ ಜಿಲ್ಲೆ ಜೋರ್ದಾರಾಗಿ ಏನಪ್ಪ ಅಂತಂದ್ರೆ ಈ ರಾಜಕೀಯ ಒಂದು ಏನು ತಿಕ್ಕಾಟ ನಡೆದದ. ಆ ನಡಕ ರಮೇಶ್ ಕತ್ತಿ ಅವರು ಈ ನಡಕಿದ್ದಾರಲ್ಲಿ. ರಮೇಶ್ ಕತ್ತಿ ಅವರು ಬಿ ಜೆ ಪಿಗರು, ಅವರು ಶಾಸದ. ಈ ಬಿ ಜೆ ಪಿಯಲ್ಲಿ ಅವ್ರಿಗೆ ಏಕದಮ್ ಮಾರ್ಕೆಟ್ ಬಂದುಬಿಟ್ಟದೆ. ಇವತ್ತು ಬಿ ಜೆ ಪಿಗರು ಅವ್ರಿಗೆ ಹೆಚ್ಚು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಒಂದು ರೀತಿ ಇಂಡೈರೆಕ್ಟಾಗಿ ಕೊಟ್ಟಂಗೆ ಆಗಿಬಿಟ್ಟಿದ್ದಾರೆ. ಎಲ್ಲ ಕಡೆ ಹೋಗಿ ಮಾತಾಡ್ತಾ ಇದ್ದಾರೆ. ಮೊನ್ನೆ ಬಾಗಲಕೋಟೆಗೆ ಹೋಗಿದ್ರು ಕತ್ತಿಯವರು, ಅಲ್ಲೂ ಮಾತಾಡಿದರು. ಬೆಳಗಾವಿಯ ಇಲ್ಲಿಯ ಜನ ನಾವು ಬರ್ಗೊಡೋದಿಲ್ಲ, ಇಲ್ಲಿ ತಡಿತೀವಿ ಅಂತೇಳಿ. ಅಂದ್ರೆ ಬೆಳಗಾವಿ ಜಿಲ್ಲೆಯ ಮೇಲೆ ಹಿಡಿತ ಸಲ್ಲಿಸೋವಾಗ ಕತ್ತಿ ಜೊತೆಗೆ ಮಂದಿ ನಾವು ಬೇಕಾಗಿದ್ದಾರೆ. ಯಾಕಂದರೆ ಈಗಾಗಲೇ ನಮ್ಮ ಜೊಲ್ಲೆಯವರು ಇದ್ದೂ ಇಲ್ಲಂಗಿದ್ದಾರೆ. ಅವರು ಬಿ ಜೆ ಪಿ ಕಡೆ ಇದ್ದಾರೋ ಗೊತ್ತಿಲ್ಲ, ಅದೇ ಕಾಲಕ್ಕೆ ಇಲ್ಲಪ್ಪ ಇವರು ಕಾಂಗ್ರೆಸ್ ಕಡೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೂ ಅವರು ಹೇಳ್ತಾರೆ ನಾವು ಬಿ ಜೆ ಪಿಗರ, ಯಾಕಂದ್ರೆ ಅವರು ಮಿಸಸ್ಸು ಶಾಸಕಿ ಇದ್ದಾರೆ ಬಿ ಜೆ ಪಿಯಿಂದ. ಇವೆಲ್ಲವೂ ಏನಪ್ಪ ಅಂದ್ರೆ ಗೊಂದಲ ಇದ್ದಾವೆ.